ರಾಜ್ಯ ಬಿಜೆಪಿ ಇದೀಗ ಒಡೆದ ಮನೆಯಾಗಿದೆ. ಮನೆಯೊಂದು 3-4 ಬಾಗಿಲು ಅನ್ನೋ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತಹ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ತಣ್ಣಗಾಗಿಸೋದಕ್ಕೆ ಕೇಂದ್ರ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಹಾಗೂ ದೆಹಲಿಯಲ್ಲಿ 2 ಪ್ರತ್ಯೇಕ ಸಭೆ ನಡೆದಿದೆ. ಬಂಡಾಯದ ಬಾವುಟ ಹಾಗಾದರೆ ಕೆಳಗಿಳಿಸೋ ಪ್ರಯತ್ನವನ್ನು ರೆಬಲ್ಸ್ ಮಾಡಿದ್ದಾರೆ. ಜೊತೆಗೆ ಯತ್ನಾಳ್ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ಇನ್ನೂ ಮುಂದುವರಿತಾ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಿಜೆಪಿಯಲ್ಲಿ 2 ಬಣ 2 ಮೀಟಿಂಗ್. ಬೆಂಗಳೂರು ದೆಹಲಿ 2 ಪವರ್ ಸೆಂಟರ್. ಇಂದು ಬೆಳಗ್ಗೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್. ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದೆ. ಬೈ ಎಲೆಕ್ಷನ್ ಫಲಿತಾಂಶದಲ್ಲಿ ಸೋಲಿನ ಬಳಿಕ ಬಿಜೆಪಿಯಲ್ಲಿ ಬಣಬಡಿದಾಟ ಧಗಧಗಿಸುತ್ತಿದೆ. ಹಾದಿ ಬೀದಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಬಿವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧವೇ ಸಮರ ಸಾರಿದ್ದರು. ಅಲ್ಲದೆ ವಕ್ಫ್ ವಿರುದ್ಧ ಪಕ್ಷವನ್ನೇ ಬಿಟ್ಟು ತಮ್ಮದೇ ಗುಂಪು ಕಟ್ಟಿಕೊಂಡು ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದರು. ಇದು ಬಿವೈ ವಿಜಯೇಂದ್ರ ಅವರ ಬೆಂಬಲಿಗರನ್ನು ಮತ್ತಷ್ಟು ಕೆರಳಿಸಿತ್ತು. ಇಷ್ಟು ದಿನ ಯತ್ನಾಳ್ರನ್ನು ಸುಮ್ಮನೆ ಬಿಟ್ಟಿದ್ದು ತಪ್ಪಾಯಿತು ಎಂದು ಸಿಟ್ಟಿಗೆದ್ದ ವಿಜಯೇಂದ್ರ ಬೆಂಬಲಿಗರು ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯಾದ್ಯಂತ ಹೋರಾಟಕ್ಕಿಳಿದ್ರು. ರಾಜ್ಯ ಬಿಜೆಪಿಯೊಳಗೆ ಎಲ್ಲವೂ ಸರಿಯಿಲ್ಲ ಅಷ್ಟೇ ಅಲ್ಲ, ಅದ್ಯಾವುದು ಸರಿಯಾಗಲ್ವೇನೋ ಅನ್ನೋ ಮಟ್ಟಕ್ಕೆ ಹೋಗಿದೆ. ಉಭಯ ಬಣಗಳಿಂದ ಪರಸ್ಪರ ಉಚ್ಚಾಟನೆ ಒತ್ತಾಯಗಳು ಜೋರಾಗಿ ಕೇಳಿ ಬರ್ತಿವೆ. ಇದಕ್ಕೆ ಪೂರಕವಾಗಿ ಬೆಂಗಳೂರು ಹಾಗೂ ದೆಹಲಿಯಲ್ಲಿ 2 ಪ್ರತ್ಯೇಕ ಸಭೆಗಳು ಕೂಡ ನಡೆದಿವೆ. ಸದ್ಯ ಯತ್ನಾಳ್ಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೊಟ್ಟ ಬೆನ್ನಲ್ಲೇ ರಾಜ್ಯಕ್ಕೆ ಹೈಕಮಾಂಡ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ರನ್ನು ಕಳಿಸಿಕೊಟ್ಟಿದೆ. ತರುಣ್ ಚುಗ್ ಬೆಂಗಳೂರಿಗೆ ಬಂದು ಬಿಜೆಪಿ ಕಚೇರಿಯಲ್ಲಿ ತೆಗೆದುಕೊಂಡ ಮೊದಲ ಸಭೆಯಲ್ಲೇ ಯತ್ನಾಳ್ ಉಚ್ಚಾಟನೆಗೆ ಒಕ್ಕೊರಲ ಒತ್ತಾಯ ಕೇಳಿಬಂತು. ಸಭೆಯಲ್ಲಿ ಭಾಗವಹಿಸಿದ್ದ ಹಾಲಿ ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರು ಯತ್ನಾಳ್ ಉಚ್ಚಾಟನೆ ಆಗಬೇಕು, ವಿಜೇಂದ್ರ ಮುಂದುವರಿಯಬೇಕು ಎಂದು ಆಗ್ರಹಿಸಿದ್ದಾರೆ. ಎಲ್ಲರ ಭಾವನೆ, ಅಭಿಪ್ರಾಯಗಳನ್ನು ವರಿಷ್ಠರ ಗಮನಕ್ಕೆ ತರುವುದಾಗಿ ಸಭೆಯಲ್ಲಿ ತರುಣ್ ಚುಗ್ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಭೆ ಬಳಿಕವೂ 37 ಜಿಲ್ಲಾ ಘಟಕಗಳ ಅಧ್ಯಕ್ಷರುಗಳು ಮತ್ತೆ ತರುಣ್ ಚುಗ್ರಿಗೆ ಮನವಿ ಪತ್ರ ಕೊಟ್ಟು ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸಿದ್ದಾರೆ. ಇವತ್ತು ಅವ್ರದೇ ಆದ ವ್ಯಕ್ತಿತ್ವ ಇದೆ ಈ ರಾಜ್ಯದಲ್ಲಿ. ಇವತ್ತು ಯಡಿಯೂರಪ್ಪ ಒಂದು ಶಕ್ತಿ ನಮಗೆ ಇವತ್ತು ಈ ರಾಜ್ಯದಲ್ಲಿ. ನಮ್ಮಂಥರೆಲ್ಲ ಇವತ್ತು ಈ ವಿಧಾನಸಭೆ ಮೆಟ್ಲತ್ತಂದ್ರೆ ಯಡಿಯೂರಪ್ಪ ಕಾರಣ. ಇವತ್ತು ನಾವೆಲ್ಲ ವಿಧಾನಸಭೆ ಬಂದಿದ್ದೇವೆ ಅಂದರೆ ಯಡಿಯೂರಪ್ಪ ಕಾರಣ. ನಮ್ಮಂತರ ನೂರಾರು ಜನ ಬೆಳೆಸಿರ್ತಕ್ಕಂಥ ಯಡಿಯೂರಪ್ಪನವರು. ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಪಕ್ಷವನ್ನು ಕಟ್ತೇವೆ. ಮುಂದಿನ ಬಾರಿ 2028ಕ್ಕೆ ಅಧಿಕಾರಕ್ಕೆ ತರ್ತೇವೆ. ವಿಜಯಣ್ಣನ ಜೊತೆಗಿರ್ತೇವೆ, ರಾಜ್ಯಾಧ್ಯಕ್ಷರ ಪರವಾಗಿರ್ತೇವೆ. ವಿಜಯಣ್ಣನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಜಿಲ್ಲೆಯ ಅಧ್ಯಕ್ಷರುಗಳು ಯಾವುದೇ ಮನವಿಯನ್ನ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ನೀಡಿಲ್ಲ. ಯಾರೂ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹರೀಶ್ ಹೆಸರು ಮುಂದೆ ಏನಿದೆ, BP ಇದೆ. ಸ್ವಲ್ಪ ಅವರು ಸಹನೆನ ಕಳ್ಕೊಳ್ತಾರೆ ಅವಾಗ ಅದೇನಾರ ಇರಲಿ. ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಹೀಗೆ ಸುಮ್ಮನೆ ಬಿಡಬೇಕಾ, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ಇನ್ನು ಶೋಕಾಸ್ ನೋಟಿಸ್ ಕೊಟ್ಟ ನಂತರವೂ ಯತ್ನಾಳ್ ತಂಡ ಸುಮ್ಮನಾಗಿಲ್ಲ. ಇತ್ತ ಬೆಂಗಳೂರಿನಲ್ಲಿ ತರುಣ್ ಚುಗ್ ಸಭೆ ನಡೆಸುತ್ತಿದ್ರೆ, ಅತ್ತ ದೆಹಲಿಯಲ್ಲಿ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಭಿನ್ನರು ಪ್ರತ್ಯೇಕ ಸಭೆ ನಡೆಸಿ ವಿಜಯೇಂದ್ರ ಉಚ್ಚಾಟನೆಗೆ ಆಗ್ರಹಿಸಿದ್ರು. ಆ ಮೂಲಕ ಮತ್ತೆ ಪಕ್ಷದ ನಾಯಕತ್ವಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಇನ್ನು ದೆಹಲಿಯಲ್ಲೇ ಇರುವ ಭಿನ್ನರ ಬಣ ಇಂದು ಹೈಕಮಾಂಡ್ ಭೇಟಿಯಾಗಿ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ನಿರ್ಧರಿಸಿದೆ. ನಾಳೆ 11:30 ಕರೆದಾರೆ. ಅವರು ಬಸ್ಸಿನಗೋಡಿಗೆ ಹೊಂಟಾರ. ಒಬ್ಬರು ನಾವೆಲ್ಲ ಹೋಗೋಲ್ಲ. ಅದೇಯಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜಯೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖದ ಕೇಳ್ತೀವಿ. ಯಾಕಂದರೆ ತಾವೇ ಅಧ್ಯಕ್ಷರಾಗಿ ಪಕ್ಷದ ಏನು ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು. ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈಗ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಡು ವಿಚಾರ ಮಾಡ್ತೀವಿ. ನಾವು ಇವತ್ತು ವಕ್ಫ್ ವಿಚಾರವಾಗಿ ಹೋರಾಟ ಕೈಗೆತ್ಕೊಂಡಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಂದರೆ ನಾನು ನಮ್ಮ ಕೇಂದ್ರ ನಾಯಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಯಡಿಯೂರಪ್ಪನವರು, ವಿಜೇಂದ್ರವರು ಏನು ಮ್ಯಾಚ್ ಫಿಕ್ಸಿಂಗನ್ನು ನಡೆಸ್ತಾರೆ, ಕಾಂಗ್ರೆಸ್ ನಾಯಕರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ದಾವಣಗೆರೆ ಲೋಕಸಭಾ ಭಾರತೀಯ ಜನತಾ ಪಕ್ಷದ
ಅಭ್ಯರ್ಥಿಗಳನ್ನು ಸೋಲಿಸ್ತಾರೆ, ಎಲ್ಲ ಅವ್ರ ಚೇಲಗಳ ಮೂಲಕ ಹೊಂದಾಣಿಕೆ ರಾಜಕೀಯವನ್ನು ಮಾಡಿ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ದಾವಣಗೆರೆ BJPಯ ಸೀಟ್ ಸಿಗದಾಗ ನೋಡ್ಕೊಂಡಂಥವ್ರ ಬಗ್ಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಹೈಕಮಾಂಡ್ಗೆ ಅನಾಮಧೇಯ ಪತ್ರ, ವಿಜೇಂದ್ರ ಅಶೋಕ್ ವಿರುದ್ಧ ದೂರು. ಇಷ್ಟೆಲ್ಲ ಚಟುವಟಿಕೆಗಳು ಬೆಂಗಳೂರು, ದೆಹಲಿಯಲ್ಲಿ ನಡೀತಿದ್ರೆ ಇತ್ತ ವೈರಲ್ ಆಗ್ತಿದ್ದ ಅನಾಮಿಕಾ ಪತ್ರವೊಂದು ಸದ್ದು ಮಾಡಿದೆ. ವಿಜೇಂದ್ರ ಅಶೋಕ್ರಿಂದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪಿಸಿ ಈ ಪತ್ರವನ್ನು ಮೋಹನ್ ಭಾಗವತ್, ಪ್ರಧಾನಿ ಮೋದಿ, ಅಮಿತ್ ಶಾ, JP ನಡ್ಡಾರಿಗೆ ಬರೆಯಲಾಗಿದೆ. ವಿಜೇಂದ್ರ ಇಳಿಸಿ, ಪಕ್ಷ ಉಳಿಸಿ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಮೋಹನ್ ಭಾಗವತ್ಜಿ ಸರ್ಸಂಘ ಚಾಲಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನರೇಂದ್ರ ಮೋದಿ ಪ್ರಧಾನಮಂತ್ರಿ, BL ಸಂತೋಷ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BJP. ವಿಷಯ: BJP ನಾಯಕರ ಒಪ್ಪಂದ ರಾಜಕೀಯದ ಬಗ್ಗೆ ದೂರು. ಭಾಗವತ್ಜಿ: ನಾವು ಕೆಳಮಟ್ಟದ BJP ಸದಸ್ಯರ ಗುಂಪೊಂದು ಕರ್ನಾಟಕದ BJP ನಾಯಕತ್ವದಲ್ಲಿ ನಡೀತಾ ಇರುವ ದುಸ್ಥಿತಿಯನ್ನು ಹಂಚಿಕೊಳ್ಳಲು ಈ ಪತ್ರವನ್ನು ಬರಿತಾ ಇದ್ದೇವೆ. ಈ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಲಾಗದಿದ್ದರೆ ಭವಿಷ್ಯದಲ್ಲಿ ಪಕ್ಷದ ಪತನಕ್ಕೆ ಇದು ಕಾರಣವಾಗಬಹುದು. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ BJP 3 ಕ್ಷೇತ್ರಗಳಲ್ಲೂ ಕೂಡ ಸೋತಿದ್ದು, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಅವರ ತಂದೆ BS ಯಡಿಯೂರಪ್ಪ ನಡೆಸ್ತಾ ಇರುವ ಒಪ್ಪಂದ ರಾಜಕೀಯದ ಮೇಲೆ ಬೆಳಕು ಚೆಲ್ಲಿದೆ. ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್, ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸಂಸದರ ಜೊತೆ ಚರ್ಚೆ. ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ದೆಹಲಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ರಾಜ್ಯದ ಸಂಸದರು ಭಾಗಿಯಾಗಿ ರಾಜ್ಯ BJPಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ನಾವು ಏನು ಲೋಕಸಭಾದಲ್ಲಿ ನಮ್ಮ ಗೆಲುವಾಗಿತ್ತು, ಮತ್ತೆ 3 ವಿಧಾನ ಉಪಚುನಾವಣೆಯಲ್ಲಿ ನಾ ಗೆಲುವನ್ನು ಮುಂದುವರ್ಸ್ಕೊಂಡೋಗಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಇದನ್ನು ಹಿಮ್ಮೆಟ್ಟಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗೆ ಸಂಘಟಿತವಾಗಿ ಹೋರಾಟ ಮಾಡಿ ಎಲ್ಲ ಕಡೆ ಗೆಲ್ಲಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ. ಇತ್ತ ವಿಜೇಂದ್ರ ಬಣಕ್ಕೆ ಸೆಡ್ಡು ಹೊಡೆದಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ವಕ್ಫ್ JPC ಅಧ್ಯಕ್ಷ ಜಗದಾಂಬಿಕಾ ಪಾಲ್ರನ್ನ ಭೇಟಿಯಾಗಿ ರಾಜ್ಯದ ವಕ್ಫ್ ಬಗ್ಗೆ ವರದಿ ಸಲ್ಲಿಸಿದೆ. ನಾವು ವಕ್ಫ್ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವ್ರನ್ನ ಭೇಟಿ ಮಾಡಿ ಚರ್ಚೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲೇನು ಹೋರಾಟವನ್ನು ಕೈಗೆತ್ತಿಕೊಂಡು ಧರಣಿಯನ್ನ ಮಾಡಿದಾಗ ಜಗದಂಬಿಕಾ ಪಾಲ್ ಅವರು ಬಿಜಾಪುರಕ್ಕೆ ಆಗಮಿಸಿದ್ರು. ಕುಂದುಕೊರತೆಗಳು ಏನಿದೆ, ರೈತರಿಂದ ಬಂದಿರುವಂತ, ಮಠ ಮಂದಿರಗಳಿಂದ ಬಂದಿರುವಂತ, ಎಲ್ಲ ಸರ್ಕಾರಿ ಜಾಗಗಳನ್ನ ಕಬಳಿಸಿರುವಂತ ಎಲ್ಲ ಪ್ರಕರಣಗಳ ಬಗ್ಗೆ ವಿವರವಾದಂತ ಚರ್ಚೆಯನ್ನ ಮಾಡಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ಸದ್ಯಕ್ಕೆ BJPಯಲ್ಲಿ 2 ಬಣಗಳಿಂದ ಚಟುವಟಿಕೆಗಳು ಬಿರುಸು ಪಡೆದುಕೊಂಡಿವೆ. ಇಂದು ದೆಹಲಿಯಲ್ಲಿ ಭಿನ್ನರ ಪಡೆಯಿಂದ ವರಿಷ್ಠರ ಭೇಟಿ ಬಳಿಕ BJP ಸಂಘರ್ಷದ ಕತೆಗೆ ಇನ್ಯಾವ ರೂಪ ಸಿಗುತ್ತೋ ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.